ಹಾಯ್, ನನ್ನ ಹೆಸರು ರಾಘವೇಂದ್ರ ಕುದ್ರಿ ಅಂತ. ಸೊ ನಾವಿರೋ ಏರಿಯಾ ಬಂದು ಮೊಹಮ್ಮದ್ ಬಿನ್ ಜಾಯದ್ ಸಿಟಿ ಝೋನ್ 17. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ನಿನ್ನೆ ಮಧ್ಯಾಹ್ನದ ಟೈಮಲ್ಲಿ ಮೇಲ್ಗಡೆ ನೋಡಿದ್ರೆ ಕ್ಷಿಪಣಿಗಳು ಹಾರಾಡ್ತಾ ಇಲ್ಲಿಂದ ಅಬುದಾಬಿ ಡಿಫೆನ್ಸ್ ಸಿಸ್ಟಮಿಂದ ಅದನ್ನು ತಡಿತಾ ಇದ್ವು. ಮೇಲ್ಗಡೆ ಎಲ್ಲ ಹೊಗೆ ಕಾಣಿಸ್ತಾ ಇತ್ತು, ಫುಲ್ ಸೌಂಡ್ ಬರ್ತಾ ಇತ್ತು. ಸೊ ಈ ಕಡೆ ಎಲ್ಲ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಆ ಟೈಮಲ್ಲಿ. ನಿನ್ನೆ ಅಷ್ಟೊಂದು ವಾತಾವರಣ ಇತ್ತು, ರಾತ್ರಿ ಕೂಡ ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇತ್ತು. ಸೊ ಇವತ್ತು ಮಧ್ಯಾಹ್ನ ಏನಾಯಿತು ಅಂದರೆ, ನಮಗೆ ನೋಟಿಫಿಕೇಷನ್ ಬಂತು ಎಲ್ಲ ಕರೆಕ್ಟಾಗಿದೆ, ಎಲ್ಲ ಓಕೆ ಇದೆ ಅಂಥೇಳಿ. ಅದೇ ಕ್ಷಣಕ್ಕೆ ಮಧ್ಯಾಹ್ನ ಒಂದು 12:30 1 ಗಂಟೆ ಸುಮಾರಿಗೆ ಇಲ್ಲಿಂದ ಒಂದು ಕ್ಷಿಪಣಿ ಫಾಸ್ಟಾಗಿ ಹೋಗಿ ಆ ಜಾಗದಲ್ಲಿ ಬ್ಲಾಸ್ಟ್ ಆಯಿತು. ಆ ರಭಸಕ್ಕೆ ನಮ್ಮನೆ ಗ್ಲಾಸ್ ಡೋರ್ ಆಗಿರ್ಬೋದು, ಬಾತ್ರೂಮಲ್ಲಿರೋ ಒಂದು ಫಾಲ್ ಸೀಲಿಂಗ್ ಆಗಿರ್ಬೋದು, ಎಲ್ಲ ಏನೋ ಸಿಕ್ಕಾಪಟ್ಟೆ ಸೌಂಡ್ ಮಾಡಿಬಿಡ್ತು. ನಾವು ತುಂಬ ಭಯ ಪಟ್ಕೊಂಡು ಇವಾಗ ಮನೆ ಬಿಟ್ಟು ಹೊರಗಡೆ ಯಾವುದಾದ್ರು ಹೋಟೆಲಲ್ಲಿ ಶಿಫ್ಟ್ ಆಗೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಮನೆಯೆಲ್ಲ ಖಾಲಿ ಮಾಡಿ ಅದು ನಮ್ಮ ಕಂಪ್ನಿಗೆ ಮಾತಾಡಿದ್ರೆ ಅವರು ಸಹಾಯ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಹೋಟೆಲಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ದೂರದಲ್ಲಿ, ಇಲ್ಲಿಂದ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ದೂರ ಇದೆ. ಈ ದಿಕ್ಕಲ್ಲಿ ನೋಡ್ಬೋದು, ಇದೇ ದಿಕ್ಕಲ್ಲಿ ಮುಂದೆ ಹೋದರೆ US ಕ್ಯಾಂಪ್ ಬರುತ್ತೆ. US ಮಿಲಿಟ್ರಿ ಕ್ಯಾಂಪ್ ಬರುತ್ತೆ. ಸಮ್ವೇರ್ ಅರೌಂಡ್ 13 to 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಕ್ಷಿಪಣಿ ಯಾವ ಟೈಮಲ್ಲಿ ವಿದಿನ್ ಮೇ ಬಿ 20 to 30 40, ಸೊ ಆ ರೇಂಜಲ್ಲಿ ಎಲ್ಲಿ ಬೀಳುತ್ತೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ನಮ್ಮ ಕಂಪ್ನಿಗೆ ಮಾತಾಡಿದ್ರೆ ದೇ ಅರೇಂಜ್ಡ್ ನ್ಯೂ ಪ್ಲೇಸ್ ಫಾರ್ ಅಸ್. ಸೊ ವಿ ಆರ್ ಆಸ್ ಆಫ್ ನೌ ಫೀಲಿಂಗ್ ಸೇಫ್, ಬಟ್ ವಿ ಡೋಂಟ್ ನೋ when the missiles are coming. And even after getting the notification also, we had to see the missiles coming over our house. Yeah, this is it about. Thank you.